ರಾಹುಲ್ ಗಾಂಧಿ ಬಿಆರ್ ಪಾಟೀಲ್ ಆರೋಪ ಸತ್ಯಕ್ಕೆ ದೂರ. ಆಳಂದ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹೇಳಿಕೆಯನ್ನು ನೀಡಿರುವಂಥದ್ದು. ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದ್ರೆ ಅವರು ಹೇಗೆ ಗೆಲ್ಲುತ್ತಿದ್ರು ಅಂತ ಪ್ರಶ್ನೆ ಹಾಕಿದ್ದಾರೆ. ರಾಹುಲ್ ಗಾಂಧಿ ಬಿಆರ್ ಪಾಟೀಲ್ ಆರೋಪ ಸತ್ಯಕ್ಕೆ ದೂರ. ಮತಗಳ್ಳತನದ ಆರೋಪ ಏನಿದೆಯಲ್ಲ, ರಾಹುಲ್ ಗಾಂಧಿ ಬಿಆರ್ ಪಾಟೀಲ್ ಅವರು ಮಾಡಿರುವಂತಹ ಆರೋಪ ಸತ್ಯಕ್ಕೆ ದೂರ ಅಂತಿದ್ದಾರೆ ಆಳಂದ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹೇಳಿಕೆಯನ್ನು ನೀಡಿರುವಂಥದ್ದು. ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದ್ರೆ ಅವರು ಹೇಗೆ ಗೆಲ್ತಿದ್ರು, ಪ್ರಚಾರಕ್ಕಾಗಿ ಬಿಆರ್ ಪಾಟೀಲ್ ಈ ರೀತಿಯಾದಂತಹ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಎಂದಿದ್ದಾರೆ. ಬಿಆರ್ ಪಾಟೀಲ್ ಮಾತು ಕೇಳಿ ರಾಹುಲ್ ಗಾಂಧಿ ಈಗ ಆರೋಪಿಸುತ್ತಿದ್ದಾರೆ. ಆಳಂದದಲ್ಲಿ ಮತಗಳ್ಳತನವೇ ಆಗಿಲ್ಲ ಎಂದು ಸುಭಾಷ್ ಗುತ್ತೇದಾರ್ ಹೇಳಿಕೆ ನೀಡಿರುವಂಥದ್ದು. ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ಮತ ಡಿಲೀಟ್ ಬಗ್ಗೆ ಆರೋಪಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್. ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟ್ದಲ್ಲಿ ಆಳಂದದಲ್ಲೂ ಕೂಡ ಮತಗಳು ಕಳ್ಳತನ ಆಗಿವೆ ಅಂತಂದ ಇವತ್ತು ಪ್ರೆಸ್ ಮೀಟ್ ಮಾಡಿದ್ದಾರೆ. ಮೊನ್ನೆ ಬಿಆರ್ ಪಾಟೀಲ್ನು ಕೂಡ ಇದೇ ಒಂದು ಹೇಳಿದ್ದಾರೆ, ನನ್ನ ಆಳಂದಲ್ಲೂ ಕೂಡ ಮತಗಳು ಕಳ್ಳತನ ಆಗ್ಯಾವ ಅಂತಂದ ಹೇಳಿದ್ದಾರೆ. ಅದು ಏನೂ ಆಗಿಲ್ಲ, ಸುಳ್ಳು, ಬಿಆರ್ ಪಾಟೀಲ್ ಸುಳ್ಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ಸಲ ಅವರೇ ಕಾಂಗ್ರೆಸ್ನಿಂದ ಆರಿಸಿ ಬಂದಿದ್ದಾರ. ಆ ಒಂದು ವೇಳೆ ಆಗಿತ್ತಂದ್ರೆ ಅವ್ರು ಹೆಂಗೆ ಆರಿಸಿ ಬರ್ತಾರ? ಇದು ಸುಳ್ಳ, ಒಂದು ಟಿ ವಿಯಲ್ಲಿ ಬರಬೇಕು, ಒಂದು ಪೇಪರ್ದಲ್ಲಿ ಬರಬೇಕು ಎಂಬ ಉದ್ದೇಶದಿಂದ ಬಿಆರ್ ಪಾಟೀಲೇ ರಾಹುಲ್ ಗಾಂಧಿಯವ್ರಿಗೆ ಹೇಳ್ಯಾರ. ಇವ್ರ ಮಾತಿಗೆ ನಂಬಿ ರಾಹುಲ್ ಗಾಂಧಿಯವರು ಇವತ್ತು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರ. ಅದೆಲ್ಲ ಸುಳ್ಳು ಅದ ಅಂತ ಹೇಳಿ ಬಯಸ್ತೀನಿ.